ಭಾಗ್ಯವಂತರು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಏನು ಬರುತ್ತೆ? ಬಹುಶಃ ಒಂದು ದೊಡ್ಡ ಕಾರು, ಐಷಾರಾಮಿ ಮನೆ, ಬ್ಯಾಂಕ್ ಬ್ಯಾಲೆನ್ಸ್, ಅಂದರೆ ಅಧಿಕಾರ, ಸಂಪತ್ತು, ಯಶಸ್ಸು. ಆದರೆ ಸುಮಾರು 2000 ವರ್ಷಗಳ ಹಿಂದೆ ಒಬ್ಬ ಬೋಧಕ ಒಂದು ಬೆಟ್ಟದ ಮೇಲೆ ಕುಳಿತು ಈ ಯಶಸ್ಸಿನ ಸೂತ್ರವನ್ನೇ ಆಕ್ಚುಲಿ ತಲೆಕೆಳಗು ಮಾಡಿದರು. ಬಡವರು, ದುಃಖಿಗಳು, ಸೌಮ್ಯರು ಇವರೇ ನಿಜವಾದ ಭಾಗ್ಯವಂತರು ಅಂದರು. ಹೌದು, ಇದು ಕೇಳಲು ತುಂಬಾನೇ ವಿಚಿತ್ರ ಅನಿಸಬಹುದು. ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇದೊಂದು ಅಪ್ರಸ್ತುತ ಆದರ್ಶದಂತೆ ಕಾಣಿಸುತ್ತೆ. ಬಿ ಅಗ್ರೆಸಿವ್, ಬಿ ಅಸರ್ಟಿವ್ ಅನ್ನೋ ಕಾಲದಲ್ಲಿ ಸೌಮ್ಯವಾಗಿರೋದು ಹೇಗೆ ಭಾಗ್ಯ ಆಗುತ್ತೆ ಅಲ್ವಾ? ನಿಖರವಾಗಿ ಅದೇ ಪ್ರಶ್ನೆ. ಇಂದಿನ ನಮ್ಮ ಈ ಆಳವಾದ ಚರ್ಚೆಯ ಉದ್ದೇಶವೇ ಅದು. ನಾವು ಮತ್ತಾಯನ ಸುವಾರ್ತೆಯಲ್ಲಿ ಬರುವ ಪ್ರಸಿದ್ಧ ಗಿರಿ ಪ್ರಬೋಧನೆ ಮತ್ತು ಅದರೊಳಗಿನ ಅಷ್ಟಭಾಗ್ಯಗಳ ಬಗ್ಗೆ ನಮ್ಮ ಮುಂದಿರುವ ವಿಶ್ಲೇಷಣೆಯ ಸಹಾಯದಿಂದ ಸ್ವಲ್ಪ ಆಳವಾಗಿ ನೋಡೋಣ. ಇದರಲ್ಲಿ ನಾವು ಕಳೆದುಕೊಂಡಿರುವ ಯಶಸ್ಸಿನ ಯಾವುದೋ ರಹಸ್ಯ ಅಡಗಿದೆಯಾ, ಅಥವಾ ಇದೊಂದು ಕಾಲಕ್ಕೆ ಮೀರಿದ ಆದರ್ಶವೇ? ಬನ್ನಿ, ಈ ವಿರೋಧಾಭಾಸವನ್ನು ಭೇದಿಸಲು ಪ್ರಯತ್ನಿಸೋಣ. ಮೊದಲಿಗೆ ಈ ಬೋಧನೆಯ ಸನ್ನಿವೇಶವೇ ತುಂಬಾನೇ ಕುತೂಹಲಕಾರಿಯಾಗಿದೆ. ಯೇಸು ಜನರ ಗುಂಪನ್ನು ನೋಡಿ ಒಂದು ಬೆಟ್ಟ ಹತ್ತಿ ಕುಳಿತುಕೊಳ್ತಾರೆ, ಶಿಷ್ಯರು ಸುತ್ತ ಸೇರ್ತಾರೆ ಅಂತಿದೆ. ಒಂದು ನಿಮಿಷ, ಬೆಟ್ಟದ ಮೇಲೆ ಯಾಕೆ? ಬಯಲು ಪ್ರದೇಶದಲ್ಲಿ ಎಲ್ರಿಗೂ ಕಾಣುವ ಹಾಗೆ ನಿಂತು ಮಾತಾಡ್ಬೋದಿತ್ತಲ್ವಾ? ಈ ಸ್ಥಳದ ಆಯ್ಕೆಯಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಇದು ಕೇವಲ ಒಂದು ಸಣ್ಣ ವಿವರ ಅಲ್ಲ, ಇದು ಬಹಳ ಸಾಂಕೇತಿಕವಾದ ಆಯ್ಕೆ. ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ ಸಿನಾಯಿ ಬೆಟ್ಟದ ಮೇಲೆ ದೇವರಿಂದ 10 ಆಜ್ಞೆಗಳನ್ನ ಪಡಿಕೊಳ್ತಾರೆ. ಆ ಘಟನೆ ಯಹೂದಿ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾದದ್ದು. ಓಹೋ, ಸರಿ ಸರಿ. ಇಲ್ಲಿ ಯೇಸು ಬೆಟ್ಟದ ಮೇಲೆ ಕುಳಿತು ಬೋಧಿಸುತ್ತಿರುವುದು ಆ ಘಟನೆಯನ್ನು ನೆನಪಿಗೆ ತರುತ್ತೆ. ಒಂದು ರೀತಿಯಲ್ಲಿ ಮೋಶೆ ನಿಮಗೆ ನಿಯಮಗಳನ್ನು ಕೊಟ್ಟರೂ ನಾನೀಗ ಆ ನಿಯಮಗಳ ಹಿಂದಿನ ನಿಜವಾದ ಆಂತರ್ಯವನ್ನು, ಹೊಸ ಒಡಂಬಡಿಕೆಯ ತತ್ವಗಳನ್ನು ನೀಡುತ್ತಿದ್ದೇನೆ ಅಂತ ಸೂಚಿಸುತ್ತಿರುವಂತಿದೆ. ಸೊ ಆ ಸ್ಥಳದ ಆಯ್ಕೆಯು ಈ ಬೋಧನೆಗೆ ಒಂದು ದೈವಿಕ ಅಧಿಕಾರ ಮತ್ತು ಗಾಂಭೀರ್ಯವನ್ನು ನೀಡುತ್ತೆ. ಇದು ಕೇವಲ ಒಂದು ಭಾಷಣವಲ್ಲ, ಒಂದು ಹೊಸ ಸಾಮ್ರಾಜ್ಯದ ಸಂವಿಧಾನದ ಘೋಷಣೆಯಂತೆ. ಒಂದು ಹೊಸ ಸಾಮ್ರಾಜ್ಯದ ಸಂವಿಧಾನ, ಅದು ಕೇಳಲು ಬಹಳ ಗಂಭೀರವಾಗಿದೆ. ಹಾಗಾದ್ರೆ ಆ ಹೊಸ ಸಂವಿಧಾನದ ತತ್ವಗಳು ಯಾವುವು? ಆ 8 ಭಾಗ್ಯಗಳನ್ನು ಒಮ್ಮೆ ಕೇಳಿಬಿಡೋಣ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು. ನ್ಯಾಯನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯ ನೀಯುವರು. ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ನಿರ್ಮಲ ಹೃದಯಿಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಗಳೆನಿಸಿಕೊಳ್ಳುವರು. ನ್ಯಾಯನೀತಿಯ ನಿಮಿತ್ತ ಹಿಂಸೆಯನ್ನ ತಾಳುವವರು ಭಾಗ್ಯವಂತರು. ಸ್ವರ್ಗ ಸಾಮ್ರಾಜ್ಯ ಅವರದು. ಸರಿ, ಇಲ್ಲಿಂದಲೇ ನಮ್ಮ ನಿಜವಾದ ಚರ್ಚೆ ಶುರುವಾಗಬೇಕು. ಮೊದಲನೇ ಮಾತೆ ಒಂದು ದೊಡ್ಡ ಗೊಂದಲ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು. ಬಡವರು ಅಂದ ತಕ್ಷಣ ಎಲ್ಲರೂ ಆರ್ಥಿಕ ಬಡತನದ ಬಗ್ಗೆ ಅಂದ್ಕೊಳ್ತಾರೆ. ಆದರೆ ಇಲ್ಲಿ ಅದರ ಅರ್ಥವೇ ಬೇರೆ. ಹೌದು, ಇಲ್ಲಿ ಒಂದು ಸಾಮಾನ್ಯ ತಪ್ಪು ತಿಳುವಳಿಕೆ ಇದೆ. ಇದು ಹಣಕಾಸಿನ ಬಡತನದ ಬಗ್ಗೆ ಖಂಡಿತ ಅಲ್ಲ. ಇಲ್ಲಿ ಬಳಸಲಾದ ಮೂಲ ಪದದ ಆಳಕ್ಕೆ ಇಳಿದ್ರೆ ಅದರ ಅರ್ಥ ಭಿಕ್ಷುಕ ಅಥವಾ ಸಂಪೂರ್ಣವಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾದವರು ಅಂತ ಬರುತ್ತೆ. ಹಾಗಾಗಿ ಪಾರಮಾರ್ಥಿಕವಾಗಿ ಬಡವರು ಅಂದ್ರೆ ಯಾರು ಆಧ್ಯಾತ್ಮಿಕವಾಗಿ ದೇವರ ಮುಂದೆ ತಾವೊಬ್ಬ ಭಿಕ್ಷುಕರು ಅಂತ ಒಪ್ಕೊಳ್ತಾರೋ ಅವರು. ದೇವರೇ, ನನ್ನ ಸ್ವಂತ ಶಕ್ತಿಯಿಂದ, ನನ್ನ ಜ್ಞಾನದಿಂದ, ನನ್ನ ಒಳ್ಳೆಯ ಕೆಲಸಗಳಿಂದ ನಾನು ಪಾರಾಗಲಾರೆ, ನನಗೆ ಪ್ರತಿಕ್ಷಣ ನಿನ್ನ ಕೃಪೆ ಬೇಕು, ನಿನ್ನ ಸಹಾಯ ಬೇಕು ಅಂತ ಸಂಪೂರ್ಣವಾಗಿ ಶರಣಾಗುವ ಮನಸ್ಥಿತಿಯೇ ಪಾರಮಾರ್ಥಿಕ ಬಡತನ. ಅಂದ್ರೆ ಇದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ದಿವಾಳಿತನದ ಘೋಷಣೆಯಿದ್ದ ಹಾಗೆ, ನನ್ನತ್ರ ಏನೂ ಇಲ್ಲ ಅಂತ ಒಪ್ಕೊಳ್ಳೋದು. ನಿಖರವಾಗಿ. ಆದರೆ ಇದೇ ಆಧ್ಯಾತ್ಮಿಕ ಪಯಣದ ಮೊದಲ ಹೆಜ್ಜೆ. ನಮ್ಮ ಪಾತ್ರೆ ಖಾಲಿಯಾಗಿದೆ ಅಂತ ಒಪ್ಕೊಂಡಾಗ ಮಾತ್ರ ದೇವರು ಅದನ್ನ ತುಂಬಲು ಸಾಧ್ಯ. ತಮ್ಮ ಜ್ಞಾನ, ಸಂಪತ್ತು ಅಥವಾ ನೈತಿಕತೆಯಿಂದಲೇ ಎಲ್ಲವನ್ನೂ ಸಾಧಿಸಬಹುದು ಅಂದುಕೊಳ್ಳುವ ಅಹಂಕಾರಿಗಳಿಗೆ ದೇವರ ಸಾಮ್ರಾಜ್ಯದಲ್ಲಿ ಜಾಗ ಇಲ್ಲ ಅನ್ನೋದು ಇದರ ಧ್ವನಿ. ಓಕೆ, ಅದು ಸ್ಪಷ್ಟವಾಯಿತು. ಹಾಗಾದ್ರೆ ಮುಂದಿಂದು ವಿನಯಶೀಲರು ಭಾಗ್ಯವಂತರು. ಇಂದಿನ ಜಗತ್ತಿನಲ್ಲಿ ವಿನಯ ಅಥವಾ ಮೀಕ್ನೆಸ್ ಅನ್ನೋದನ್ನ ದೌರ್ಬಲ್ಯದ ಸಂಕೇತ ಅಂತಲೇ ನೋಡಲಾಗತ್ತೆ. ಯಾರ ಮಾತನ್ನು ಎದುರಿಸದ ಸುಮ್ಮನಿರೋವರನ್ನು ಮೀಕ್ ಅಂತಾರೆ.
ಆದರೆ ಇಲ್ಲಿ ಅವರನ್ನು ಭಾಗ್ಯವಂತರೆನ್ನಲಾಗಿದೆಯಲ್ಲ? ಅರೆ, ನೀವಾ ಪದವನ್ನ ಅರ್ಥೈಸಿಕೊಂಡ ರೀತಿಯೇ ಈ ಬೋಧನೆಯಲ್ಲಿರುವ ಕ್ರಾಂತಿಕಾರಿ ಅಂಶ. ಇಲ್ಲಿ ಹೇಳಿರುವ ವಿನಯ ಎನ್ನುವುದು ದೌರ್ಬಲ್ಯ ಅಲ್ಲ, ಬದಲಿಗೆ ನಿಯಂತ್ರಿತ ಶಕ್ತಿ. ನಿಯಂತ್ರಿತ ಶಕ್ತಿ. ಹೌದು. ಇದನ್ನ ಹೀಗ್ಯೋಚಿಸಿ. ಕಾಡಿನಲ್ಲಿ ಧುಮ್ಮಿಕ್ಕಿ ಹರಿಯುವ ನದಿಗೆ ಅಪಾರ ಶಕ್ತಿ ಇರುತ್ತೆ. ಆದ್ರೆ ಅದು ವಿನಾಶಕಾರಿಯೂ ಆಗ್ಬಹುದು ಅಲ್ವಾ? ಊರುಗಳನ್ನೇ ಕೊಚ್ಕೊಂಡೋಗ್ಬಹುದು. ನಿಜ. ಅದೇ ನದಿಗೆ ಅಣೆಕಟ್ಟು ಕಟ್ಟಿದಾಗ ಆ ಶಕ್ತಿಯನ್ನು ನಿಯಂತ್ರಿಸಿ ಅದರಿಂದ ವಿದ್ಯುತ್ ಉತ್ಪಾದಿಸಬಹುದು, ಸಾವಿರಾರು ಮನೆಗಳಿಗೆ ಬೆಳಕು ನೀಡಬಹುದು, ಕೃಷಿ ಭೂಮಿಗೆ ನೀರುಣಿಸಬಹುದು. ವಾವ್, ಅದ್ಭುತವಾದ ಹೋಲಿಕೆ. ಈ ವಿನಯ ಅಂದ್ರೆ ಆ ಅಣೆಕಟ್ಟಿನಂತೆ ನಮ್ಮಲ್ಲಿರುವ ಶಕ್ತಿ, ಸಾಮರ್ಥ್ಯ, ಪ್ರತಿಭೆ, ಅಧಿಕಾರ ಇವೆಲ್ಲವನ್ನು ನಮ್ಮ ಅಹಂಕಾರದಿಂದ ಮನ ಬಂದಂತೆ ಹರಿಯಲು ಬಿಡದೆ ಒಂದು ಉನ್ನತ ಉದ್ದೇಶಕ್ಕಾಗಿ, ಅಂದ್ರೆ ದೇವರ ನಿಯಂತ್ರಣಕ್ಕೆ ಒಳಪಡಿಸುವುದು, ತನ್ನ ಹಕ್ಕನ್ನು ತಾನೇ ಸ್ಥಾಪಿಸಲು ಹೋಗದೆ ದೇವರ ಮೇಲೆ ಭರವಸೆ ಇಡುವುದು. ಇದು ದೌರ್ಬಲ್ಯ ಅಲ್ಲ, ಇದು ಅತ್ಯಂತ ಶಿಸ್ತುಬದ್ಧವಾದ ಆತ್ಮನಿಯಂತ್ರಿತವಾದ ಶಕ್ತಿ. ಅರೆ, ನಾನೀ ಪದವನ್ನ ಯಾವತ್ತೂ ಹೀಗೆ ನೋಡಿರ್ಲಿಲ್ಲ. ನಿಯಂತ್ರಿತ ಶಕ್ತಿ ಅನ್ನೋದು ಸಂಪೂರ್ಣ ಹೊಸ ದೃಷ್ಟಿಕೋನ. ನಾವು ಸಾಮಾನ್ಯವಾಗಿ ಸೌಮ್ಯ ಅಂದ್ರೆ ಸುಮ್ಮನೆ ಇರುವವನು ಅಂದ್ಕೊಳ್ತೇವೆ, ಆದರೆ ನೀವು ಹೇಳ್ತಿರೋದು ಅದರ ಸಂಪೂರ್ಣ ವಿರುದ್ಧ. ಹೌದು. ಹಾಗಾದ್ರೆ ಈ ಮೊದಲಿನ ಕೆಲವು ಭಾಗ್ಯಗಳಿಗೆ ಒಂದಕ್ಕೊಂದು ಸಂಬಂಧ ಇದೆಯಾ? ದೇವರ ಮುಂದೆ ನಮ್ಮ ಅಸಹಾಯಕತೆಯನ್ನು ಒಪ್ಪಿಕೊಳ್ಳುವುದು ಅಂದ್ರೆ ಪಾರಮಾರ್ಥಿಕ ಬಡತನ, ಮತ್ತು ನಮ್ಮ ಶಕ್ತಿಯನ್ನು ದೇವರಿಗೆ ಅಧೀನಗೊಳಿಸುವುದು ಅಂದ್ರೆ ವಿನಯ, ಎರಡೂ ಒಟ್ಟಿಗೆ ಸಾಗುವಂಥದ್ದೇ? ಖಂಡಿತ. ಅವು ಒಂದಕ್ಕೊಂದು ಹೆಣೆದುಕೊಂಡಿವೆ. ಯಾರು ದೇವರ ಮುಂದೆ ತಾವು ಬಡವರು ಅಂತ ಒಪ್ಪುಕೊಳ್ಳುತ್ತಾರೋ ಅವರು ಮಾತ್ರ ತಮ್ಮ ಶಕ್ತಿಯನ್ನು ದೇವರಿಗೆ ಒಪ್ಪಿಸಲು ಸಿದ್ಧರಿರುತ್ತಾರೆ. ಅಹಂಕಾರಿಯಾದವನು ತನ್ನ ಶಕ್ತಿಯನ್ನ ತನ್ನ ನಿಯಂತ್ರಣದಲ್ಲಿಯೇ ಇಟ್ಟುಕೊಳ್ಳಲು ಬಯಸುತ್ತಾನೆ. ಹಾಗೆಯೇ ಯಾರು ತಮ್ಮ ಆಧ್ಯಾತ್ಮಿಕ ಬಡತನಕ್ಕಾಗಿ ದುಃಖಿಸುತ್ತಾರೋ, ದುಃಖಿಗಳು ಭಾಗ್ಯವಂತರೋ, ಅವರು ದೇವರ ಸಾಂತ್ವನವನ್ನು ಪಡೆಯುತ್ತಾರೆ. ಈ ಮೊದಲ 3-4 ಭಾಗ್ಯಗಳು ನಮ್ಮ ಮತ್ತು ದೇವರ ನಡುವಿನ ಆಂತರಿಕ ಸಂಬಂಧವನ್ನು ಸರಿಪಡಿಸಿಕೊಳ್ಳುವ ಹಂತಗಳು. ಇದು ನಮ್ಮ ಆಂತರಿಕ ಸ್ಥಿತಿಯ ಬಗ್ಗೆ ಆಯಿತು. ಆದರೆ ಈ ಬೋಧನೆಗಳು ನಮ್ಮನ್ನ ಸಮಾಜದ ಜೊತೆ ಹೇಗೆ ಬೆರೆಯಬೇಕು ಅಂತನೂ ಹೇಳುತ್ತವೆ ಅಲ್ವೇ? ಉದಾಹರಣೆಗೆ, ನಿರ್ಮಲ ಹೃದಯಗಳು ದೇವರನ್ನು ಕಾಣುವರು ಎಂಬ ಮಾತು. ಇದು ಕೇವಲ ಕೆಟ್ಟ ಯೋಚನೆ ಮಾಡದಿರುವುದು ಮಾತ್ರವಾ? ಅದಕ್ಕಿಂತಲೂ ಆಳವಾದದ್ದು. ಇದನ್ನ ಅರ್ಥ ಮಾಡಿಕೊಳ್ಳಲು ಇನ್ನೊಂದು ಸಣ್ಣ ಹೋಲಿಕೆ ಬಳಸಬಹುದು. ಕನ್ನಡಕದ ಮೇಲೆ ಧೂಳು ಅಥವಾ ಮಂಜು ಕವಿದಿದ್ದರೆ ನಮ್ಮುಂದೆ ಇರುವುದು ಸ್ಪಷ್ಟವಾಗಿ ಕಾಣುವುದಿಲ್ಲ ಅಲ್ವೇ? ಹೌದು, ಕಾಣಲ್ಲ. ನಿರುವುಲ ಹೃದಯ ಅನ್ನುವುದು ಆ ಧೂಳಿಲ್ಲದ ಸ್ವಚ್ಛವಾದ ಕನ್ನಡಕದ ಹಾಗೆ. ನಮ್ಮ ಮನಸ್ಸಿನಲ್ಲಿ ಕಪಟ, ಅಸೂಯೆ, ಮೋಸ, ಎರಡು ನಾಲಿಗೆ ಎಂಬ ಧೂಳು ಇಲ್ಲದಿದ್ದಾಗ ಮಾತ್ರ ದೇವರನ್ನು ಸ್ಪಷ್ಟವಾಗಿ ಕಾಣಲು ಅಥವಾ ಅನುಭವಿಸಲು ಸಾಧ್ಯ. ಇದರರ್ಥ ನಮ್ಮ ಉದ್ದೇಶಗಳು ಶುದ್ಧವಾಗಿರಬೇಕು. ನಾವು ಹೊರಗೆ ಕಾಣಿಸಿಕೊಳ್ಳುವುದಕ್ಕೂ ಒಳಗೆ ಇರುವುದಕ್ಕೂ ವ್ಯತ್ಯಾಸ ಇರಬಾರದು. ಸಂಪೂರ್ಣ ಪಾರದರ್ಶಕತೆ. ಹಾಗಾದ್ರೆ ಇದು ಕೇವಲ ನೈತಿಕ ಶುದ್ಧತೆಯಲ್ಲ, ಉದ್ದೇಶದ ಶುದ್ಧತೆಯ. ಹೌದು. ಯಾರು ಹೊರಗಿನ ಆಚರಣೆಗಳಿಗಿಂತ ಒಳಗಿನ ಶುದ್ಧತೆಗೆ ಪ್ರಾಮುಖ್ಯತೆ ನೀಡುತ್ತಾರೋ ಅವರೇ ನಿರ್ಮಲ ಹೃದಯಿಗಳು. ಇದು ಮುಂದಿನ ಭಾಗ್ಯಕ್ಕೆ, ಅಂದ್ರೆ ಶಾಂತಿಗಾಗಿ ಶ್ರಮಿಸುವವರಿಗೆ ನೇರವಾಗಿ ಸಂಬಂಧಿಸಿದೆ. ಹೃದಯ ನಿರ್ಮಲವಾಗಿಲ್ಲದಿದ್ದರೆ ನಾವು ನಿಜವಾದ ಶಾಂತಿಯನ್ನು ಸ್ಥಾಪಿಸಲಾರವು. ಅದು ಹೇಗೆ? ಶಾಂತಿಗಾಗಿ ಶ್ರಮಿಸುವವರು ದೇವರ ಮಕ್ಕಳೆನಿಸಿಕೊಳ್ಳುವರು ಅನ್ನೋ ಮಾತಿನ ಅರ್ಥವೇನು? ಕೇವಲ ಜಗಳವಾಡದೆ ಸುಮ್ಮನಿರುವುದಾ? ಖಂಡಿತ ಇಲ್ಲ. ಇಲ್ಲಿ ಬಳಸಲಾದ ಪದ ಪೀಸ್ ಮೇಕರ್ಸ್, ಪೀಸ್ ಕೀಪರ್ಸ್ ಅಲ್ಲ. ಓ ಸರಿ. ಎಲ್ಲಿ ಸಂಬಂಧಗಳು ಮುರಿದು ಹೋಗಿವೆಯೋ ಅಲ್ಲಿ ಸಕ್ರಿಯವಾಗಿ ಮಧ್ಯಪ್ರವೇಶಿಸಿ ಸಮಾಧಾನವನ್ನು ತರುವವರು. ಇದು ಅತ್ಯಂತ ಸಕ್ರಿಯವಾದ ಧೈರ್ಯದ ಕೆಲಸ. ಈ ಗುಣವು ದೇವರ ಸ್ವಭಾವವನ್ನು ಪ್ರತಿಬಿಂಬಿಸುತ್ತೆ. ದೇವರು ಮನುಷ್ಯರನ್ನು ತನ್ನೊಂದಿಗೆ ಸಮಾಧಾನಪಡಿಸಲು ಪ್ರಯತ್ನಿಸ್ತಾರೆ. ಹಾಗಾಗಿ ಯಾರು ಈ ಕೆಲಸ ಮಾಡ್ತಾರೋ ಅವರನ್ನು ದೇವರ ಮಕ್ಕಳು ಅಂತ ಕರೆಯಲಾಗಿದೆ. ಇತ್ತೀಚೆಗೆ ನಾನು ಓದಿದ ಒಂದು ಲೇಖನದಲ್ಲಿ ಮುರಿದು ಹೋದ ಕಾರ್ಪೊರೇಟ್ ಸಂಬಂಧಗಳನ್ನು ಸರಿಪಡಿಸಲು ಕೆಲವು ಕಂಪನಿಗಳು ಸಲಹೆಗಾರರನ್ನು ನೇಮಿಸಿಕೊಳ್ಳುವ ಬಗ್ಗೆ ಇತ್ತು. ಅವರು ಮಾಡುವುದು ಇದೇ ಕೆಲಸ ಆಕ್ಚುಲಿ, ಸಕ್ರಿಯವಾಗಿ ಸಮಾಧಾನವನ್ನು ತರುವುದು. ಈ ತತ್ವ ಎಷ್ಟು ಸಾರ್ವಕಾಲಿಕ ನೋಡಿ. ಇದು ನಿಜಕ್ಕೂ ಇಂದಿನ ಜಗತ್ತಿಗೆ ಬೇಕಾದ ಗುಣ. ಆದರೆ ಈ ಬೋಧನೆಯ ಕೊನೆಯ ಭಾಗಕ್ಕೆ ಬಂದ್ರೆ ಅಲ್ಲಿ ಒಂದು ದೊಡ್ಡ ತಿರುವಿದೆ. ಈ ಎಲ್ಲಾ ಒಳ್ಳೆಯ ಗುಣಗಳನ್ನು ಪಾಲಿಸಿದ್ದಕ್ಕಾಗಿ ಸಮಾಜ ನಿಮ್ಮನ್ನು ಹೊಗಳುವುದಿಲ್ಲ. ಬದಲಿಗೆ ನ್ಯಾಯನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು ಅಂತ ಹೇಳಲಾಗುತ್ತೆ.
ಅಂದ್ರೆ ಶಿಷ್ಯರಾದ ಕಾರಣಕ್ಕೆ ಜನರು ನಿಮ್ಮನ್ನು ಹಿಂಸಿಸುವರು, ಧಿಕ್ಕರಿಸುವರು, ಆದರೆ ಆಗಲೂ ನೀವು ಭಾಗ್ಯವಂತರು ಎನ್ನಲಾಗುತ್ತೆ. ಇದು ಕೇಳಲು ಸ್ವಲ್ಪ ಅಪಾಯಕಾರಿ ಎನಿಸಿದುವುದೇ? ನಿಮ್ಮನ್ನು ಹಿಂಸಿದರೆ ಸಂಭ್ರಮಿಸಿ ಎನ್ನುವುದು ಒಂದು ರೀತಿಯಲ್ಲಿ ಶೋಷಣೆಯನ್ನು ಒಪ್ಪಿಕೊಳ್ಳಲು ಪ್ರೇರೇಪಿಸಿದಂತೆ ಆಗುವುದವಲ್ಲವೇ? ಇದರ ಸರಿಯಾದ ಸಮತೋಲನವನ್ನು ಹೇಗೆ ಅರ್ಥಮಾಡಿಕೊಳ್ಳುವುದು? ಅತ್ಯಂತ ಪ್ರಮುಖವಾದ ಮತ್ತು ಸೂಕ್ಷ್ಮವಾದ ಪ್ರಶ್ನೆ ಇದು. ಈ ಬೋಧನೆಯು ಯಾವುದೇ ಕಾರಣಕ್ಕೂ ಶೋಷಣೆಯನ್ನು ಅಥವಾ ದೌರ್ಜನ್ಯವನ್ನು ಒಪ್ಪಿಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ನ್ಯಾಯನೀತಿಯ ನಿಮಿತ್ತ. ಓಕೆ. ಅಂದ್ರೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಮತ್ತು ಕ್ರಿಸ್ತನ ತತ್ವಗಳಿಗಾಗಿ ನಿಂತಾಗ ಬರುವ ವಿರೋಧವನ್ನು ಧೈರ್ಯದಿಂದ ಎದುರಿಸುವುದರ ಬಗ್ಗೆ ಹೇಳಲಾಗ್ತಿದೆ. ಜಗತ್ತಿನ ಮೌಲ್ಯಗಳು ಮತ್ತು ದೇವರ ಸಾಮ್ರಾಜ್ಯದ ಮೌಲ್ಯಗಳು ಯಾವಾಗ್ಲೂ ಸಂಘರ್ಷದಲ್ಲಿರ್ತವೆ. ಉದಾಹರಣೆಗೆ, ಜಗತ್ತು ಸ್ವಾರ್ಥವನ್ನು ಪ್ರೋತ್ಸಾಹಿಸಿದರೆ ಈ ಬೋಧನೆ ನಿಸ್ವಾರ್ಥ ಸೇವೆಯನ್ನು ಹೇಳುತ್ತದೆ. ಇಂಥ ಸಂದರ್ಭದಲ್ಲಿ ನ್ಯಾಯದ ಪರ ನಿಂತಾಗ ನಿಮ್ಗೆ ಅವಮಾನ, ನಷ್ಟ ಅಥವಾ ಹಿಂಸೆ ಎದುರಾಗಬಹುದು. ಅಂದ್ರೆ ಕಷ್ಟಗಳನ್ನು ಉದ್ದೇಶಪೂರ್ವಕವಾಗಿ ಹುಡುಕೊಂಡು ಹೋಗೋದಲ್ಲ. ಖಂಡಿತ ಅಲ್ಲ. ಬದಲಿಗೆ ಸರಿಯಾದ ದಾರಿಯಲ್ಲಿ ನಡೆಯುವಾಗ ಕಷ್ಟಗಳು ಬಂದ್ರೆ ಅದಕ್ಕೆ ಕುಗ್ಗಬಾರ್ದು. ಅದು ನಾವು ಸರಿಯಾದ ಹಾದಿಯಲ್ಲಿದ್ದೇವೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ತಿಳಿಬೇಕು. ಮತ್ತು ಅದಕ್ಕಾಗಿ ಪರಲೋಕದಲ್ಲಿ ದೊಡ್ಡ ಪ್ರತಿಫಲವಿದೆ ಅನ್ನೋದು ಒಂದು ಭರವಸೆಯ ಮಾತು. ಇದು ದೌರ್ಜನ್ಯವನ್ನು ಸಹಿಸಿಕೊಳ್ಳುವುದಲ್ಲ, ಬದಲಿಗೆ ಸತ್ಯಕ್ಕಾಗಿ ನಿಲ್ಲುವಾಗ ಬರುವ ಪರಿಣಾಮಗಳನ್ನು ನಂಬಿಕೆಯಿಂದ ಎದುರಿಸುವುದು. ಇದು ಕಷ್ಟದ ಸಮಯದಲ್ಲಿ ನಂಬಿಕೆಯಲ್ಲಿ ಸ್ಥಿರವಾಗಿರಲು ಕೊಡುವ ಒಂದು ಧೈರ್ಯ. ಹಾಗಾದ್ರೆ ಈ ಎಲ್ಲಾ ಬೋಧನೆಗಳ ಒಟ್ಟು ಸಾರಾಂಶವೇನು? ಲೋಕದ ದೃಷ್ಟಿಯಲ್ಲಿ ಯಶಸ್ವಿ ಎನಿಸಿಕೊಳ್ಳುವ ವ್ಯಕ್ತಿಗೂ ಈ ಅಷ್ಟಭಾಗ್ಯಗಳ ಪ್ರಕಾರ ಭಾಗ್ಯವಂತ ಎನಿಸಿಕೊಳ್ಳುವ ವ್ಯಕ್ತಿಗೂ ಇರುವ ಮೂಲಭೂತ ವ್ಯತ್ಯಾಸವೇನು? ಮೂಲಭೂತ ವ್ಯತ್ಯಾಸ ಅವರ ಜೀವನದ ಕೇಂದ್ರಬಿಂದು. ಲೋಕವು ಯಾರನ್ನು ಭಾಗ್ಯವಂತರು ಎನ್ನುತ್ತದೆ? ಹೆಚ್ಚು ಗಳಿಸಿದವರು, ತಮ್ಮನ್ನು ತಾವು ಹೆಚ್ಚು ಪ್ರಚಾರಪಡಿಸಿಕೊಂಡವರು, ಅಧಿಕಾರವನ್ನು ಹಿಡಿದಿಟ್ಟುಕೊಂಡವರು. ಅವರ ಜೀವನದ ಕೇಂದ್ರ ನಾನು. ಆದ್ರೆ ಗಿರಿಪ್ರಬೋಧನೆಯ ಭಾಗ್ಯವಂತ ವ್ಯಕ್ತಿಯ ಜೀವನದ ಕೇಂದ್ರ ದೇವರು ಮತ್ತು ಇತರರು. ಇಲ್ಲಿ ದೀನತೆ, ದಯೆ, ವಿನಯ ಮತ್ತು ನ್ಯಾಯ ನೀತಿಗಾಗಿ ಹಂಬಲಿಸುವುದನ್ನು ಶ್ರೇಷ್ಠ ಎನ್ನಲಾಗುತ್ತೆ. ಇದು ನಮ್ಮ ಆದ್ಯತೆಗಳು ಯಾವುವು ಅಂತ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಲು ಒಂದು ಅವಕಾಶ. ನಮ್ಮ ಜೀವನದ ಮೌಲ್ಯಮಾಪನ ಯಾವುದರ ಮೇಲೆ ಆಧಾರಿತವಾಗಿದೆ? ಲೋಕದ ಮಾನದಂಡಗಳ ಮೇಲೆಯೋ ಅಥವಾ ಈ ಗಿರಿಪ್ರಬೋಧನೆಯ ಮೇಲೆಯೋ? ಇದು ಹೃದಯದ ಪರಿವರ್ತನೆಯ ಬಗ್ಗೆ ಮಾತಾಡುತ್ತದೆ, ಕೇವಲ ಹೊರಗಿನ ಆಚರಣೆಗಳ ಬಗ್ಗೆ ಅಲ್ಲ. ಹಾಗಾದ್ರೆ ಈ ಆಳವಾದ ಚರ್ಚೆಯ ಕೊನೆಗೆ ಪ್ರಮುಖ ಅಂಶಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ಈ ಅಷ್ಟಭಾಗ್ಯಗಳು ಜಗತ್ತು ನೋಡುವ ದೃಷ್ಟಿಗಿಂತ ಸಂಪೂರ್ಣ ಭಿನ್ನವಾದ ಒಂದು ಮೌಲ್ಯ ವ್ಯವಸ್ಥೆಯನ್ನು ನಮ್ಮ ಮುಂದಿಡುತ್ತವೆ. ಹೌದು. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ದೇವರ ಮೇಲಿನ ಸಂಪೂರ್ಣ ಅವಲಂಬನೆ ಅಂದ್ರೆ ಮನಧೀನತೆ ಸ್ವರ್ಗ ಸಾಮ್ರಾಜ್ಯಕ್ಕೆ ದಾರಿಯಾಗ್ತದೆ. ಸರಿ. ನಮ್ಮ ಆಧ್ಯಾತ್ಮಿಕ ಕೊರತೆಗಳಿಗಾಗಿ ದುಃಖಿಸುವರಿಗೆ ದೇವರ ಸಾಂತ್ವನ ಸಿಗುತ್ತದೆ. ನಮ್ಮ ಶಕ್ತಿಯನ್ನು ದೇವರ ನಿಯಂತ್ರಣಕ್ಕೆ ಒಕ್ಕಿಸುವ ವಿನಯವಂತರಿಗೆ ದೊಡ್ಡ ಬಹುಮಾನವಿದೆ. ಮತ್ತು ಹೃದಯದ ಶುದ್ಧತೆ. ಹೌದು. ಹೃದಯದಲ್ಲಿ ಕಪಟವಿಲ್ಲದ ಶುದ್ಧತೆ ದೇವರನ್ನು ಅನುಭವಿಸಲು ದಾರಿ ಮಾಡಿಕೊಡುತ್ತೆ. ಮತ್ತು ಜಗಳವಿರುವಲ್ಲಿ ಸಕ್ರಿಯವಾಗಿ ಸಮಾಧಾನ ತರುಮವರು ದೇವರ ಸ್ವಭಾವವನ್ನು ಪ್ರತಿಬಿಂಬಿಸ್ತಾರೆ. ಸ್ಪಷ್ಟವಾಗಿ ಇವು ಕೇವಲ ಕೇಳಲು ಇಂಪಾದ ಮಾತುಗಳಲ್ಲ, ಅಥವಾ ಯಾವುದೋ ತಾತ್ವಿಕ ಆದರ್ಶಗಳ ಪಟ್ಟಿಯಲ್ಲ. ಖಂಡಿತ ಅಲ್ಲ. ಇವು ಕ್ರಿಸ್ತನನ್ನು ಅನುಸರಿಸುವ ಪ್ರತಿಯೊಬ್ಬರ ಜೀವನ ಶೈಲಿ ಆಗಬೇಕು ಅನ್ನೋದು ಇದರ ತಿರುಳು. ಇವು ಕೇವಲ ಆಯ್ಕೆಗಳಲ್ಲ, ಬದಲಿಗೆ ಆ ಹೊಸ ಸಾಮ್ರಾಜ್ಯದ ಪ್ರಜೆಗಳ ಗುಣಲಕ್ಷಣಗಳು. ಈ ಗುಣಗಳನ್ನು ಪ್ರಜ್ಞಾಪೂರ್ವಕವಾಗಿ ದೇವರ ಸಹಾಯದಿಂದ ಬೆಳೆಸಿಕೊಂಡಾಗ ಮಾತ್ರ ನಾವು ನಿಜವಾದ ಭಾಗ್ಯವಂತರು ಆಗ್ತೇವೆ. ಇದು ನಮ್ಮ ಸುತ್ತಲಿನ ಸನ್ನಿವೇಶಗಳನ್ನು ಅವಲಂಬಿಸದ, ಯಾರೂ ಕಸಿದುಕೊಳ್ಳಲಾಗದ ಆಂತರಿಕ ಮತ್ತು ಶಾಶ್ವತವಾದ ಭಾಗ್ಯ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಚೇಳುಗರ ಚಿಂತನೆಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಗಿರಿಪ್ರಬೋಧನೆಯಲ್ಲಿ ವಿವರಿಸಲಾದ ಈ ಶ್ರೇಷ್ಠ ಗುಣಗಳನ್ನು, ವಿನಯ, ದಯೆ, ನಿರ್ಮಲ ಹೃದಯ, ಇವುಗಳನ್ನು ಬೆಳೆಸಿಕೊಳ್ಳುವುದು ಸಂಪೂರ್ಣವಾಗಿ ನಮ್ಮ ವೈಯಕ್ತಿಕ ಪ್ರಯತ್ನ ಮತ್ತು ಶಿಸ್ತಿನ ಫಲವೇ, ಅಥವಾ ಅದು ದೈವಿಕ ಕೃಪೆಯ ಮೂಲಕ ಮಾತ್ರ ಸಾಧ್ಯವಾಗುವುದೇ? ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ, ಈ ಅಷ್ಟಭಾಗ್ಯಗಳು ನಾವು ಹತ್ತಬೇಕಾದ ಕಠಿಣವಾದ ಏಣಿಯ ಮೆಟ್ಟಿಲುಗಳೇ, ಅಥವಾ ನಾವು ಈಗಾಗಲೇ ಆರಂಭಿಸಿರುವ ಆಧ್ಯಾತ್ಮಿಕ ಪಯಣದಲ್ಲಿ ದೇವರೊಂದಿಗಿನ ನಮ್ಮ ಸಂಬಂಧ ಗಟ್ಟಿಯಾದಂತೆ ನಮ್ಮಲ್ಲಿ ಸಹಜವಾಗಿ ಅರಳುವ ಹೂವುಗಳೇ? ಇದರ ಬಗ್ಗೆ ಯೋಚಿಸಿ. ಪ್ರಿಯರೇ,
ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.